कल गुलबर्गा सेंट्रल जेल से फरार होने वाले 3 सजा याफ्ता कैदियों में से एक को पुलिस ने पैर में गोली मार गिरफ्तार कर लिया है। पुलिस कमिश्नर डॉक्टर शरणाप्पा एसडी ने मीडिया से बात कर बताया, कल यानी मंगल की सुबह 4:35 को संतोष मस्तान और सागर नामी 3 कैदी जेल की दीवार कूदकर फरार हुए थे। भागे हुए कैदियों को पकड़ने के लिए गुलबर्गा, बीदर और यादगीर के पुलिस ऑफिसर्स की एक स्पेशल टीम तैयार की गई थी। पुलिस को इत्तला मिली कि फरार कैदी संतोष कपनूर इंडस्ट्रियल एरिया में छुपा हुआ है। जब पुलिस टीम उसे गिरफ्तार करने पहुंची तो उसने पुलिस अफसरों पर हमला करने की कोशिश की। पुलिस कमिश्नर के मुताबिक पुलिस ऑफिसर्स ने अपने बचाव के लिए पहले हवा में फायरिंग की, लेकिन इसके बावजूद संतोष सरेंडर करने के बजाय पुलिस पर हमला किया तो पुलिस ने संतोष के पैर में गोली मारकर उसे गिरफ्तार कर लिया है। जख्मी कैदी को फौरन सरकारी हॉस्पिटल में दाखिल कराया गया, जहां उसका इलाज जारी है। पुलिस अब भी फरार बाकी 2 कैदियों की तलाश में मुख्तलिफ मकामात पर सर्च ऑपरेशन चला रही है। गुलबर्गा सेंट्रल जेल से ये 3 मर्डर केस के सजा याफ्ता कैदियों की दीवार फांदकर फरार होने का सीसीटीवी वीडियो भी सोशल मीडिया पर तेजी से वायरल हो रहा है, जिसमें आप देख सकते हैं कैसे टॉवेल और कंबल के इस्तेमाल से दीवार कूदकर फरार होने में ये कैदी कामयाब हुए थे। पुलिस ने सीसीटीवी फुटेज और दीगर इन्वेस्टिगेशन के जरिए संतोष को गिरफ्तार किया है। अभी सागर और मस्तान नामी 2 कैदियों की तलाश जारी है। ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಆರೋಪಿಗಳು ಪರಾರಿಯಾಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಫರ್ತಾಬಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 74/2026 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪರಾರಿಯಾದ ನಂತರ ಇಮಿಡಿಯೇಟ್ ನಾವೆಲ್ಲ ಸ್ಥಳಕ್ಕೆ ಪರಿಶೀಲನೆಯನ್ನ ಮಾಡಿ ವಿಶೇಷ ತಂಡಗಳನ್ನ ಮಾಡಿದ್ವಿ ನಗರ ಪೊಲೀಸ್ ವತಿಯಿಂದ. ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳು ವಿವಿಧ ಪ್ರಕರಣಗಳಲ್ಲಿ क्वालिफाइड टीचर्स, स्मार्ट क्लासेस, लाइब्रेरी, साइंस और स्पोर्ट्स ग्राउंड के साथ दीन और दुनिया दोनों की बेहतरीन तालीम दी जाती है। LKG से 10th तक एडमिशंस ओपन है। आज ही विजिट करें और अपने बच्चों का एडमिशन करवाएं। ಪೊಲೀಸ್ ವತಿಯಿಂದ ಮತ್ತು ಈಶಾನ್ಯ ವಲಯದ DIG ಮತ್ತು SP ಕಲಬುರಗಿ, SP ಬೀದರ್ ಮತ್ತು SP ಯಾದಗಿರ್ ಎಲ್ಲರಿಗೂ ಕೂಡ ನಾವು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ ಗಳನ್ನ ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಪರಾರಿ ಆದಾಗಲಿಂದನೂ ಕೂಡ ಏನು ಆರೋಪಿಗಳಿದ್ದಾರೆ ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲಾ ಕಡೆನೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾ ಇದ್ರು. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದ ನಂತರ ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನ್ ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾ ಇದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ, ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗುವ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ ನ ಒಂದು ಮೂವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿ ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ ಲಿಂದ ಫೈರ್ ಮಾಡಿದ್ದಾರೆ. ಅವನ ಬಲಗಾಲಿಗೆ ಗಾಯ ಆಗಿದೆ. ನಮ್ಮ ಏನು ಇಂಜೂರ್ಡ್ ಸ್ಟಾಫ್ ಇದ್ದಾರೆ, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ 2 ಸ್ಟಾಫ್ ಇದ್ದಾರೆ. ಇಬ್ಬರನ್ನು ಕೂಡ ನಾವು ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಶಿಫ್ಟ್ ಮಾಡಿದ್ದೀವಿ. ಇಂಜೂರ್ಡ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಮತ್ತು ಏನು ತಲೆಮರೆಸ್ಕೊಂಡಿದ್ದ ಒಬ್ಬ ಆರೋಪಿ ಸಜಾ ಕೈದಿದ್ದಾನೆ, ಸಂತೋಷ್ ಬಸಪ್ಪ ಮೇತ್ರೆ ಅಂತ 28 ವರ್ಷ, ಬೇಸಿಕಲಿ ಬೀದರ್ ಜಿಲ್ಲೆಯ ಸಂತಪುರ್ ಪೊಲೀಸ್ ಸ್ಟೇಷನ್ ನ ಆರೋಪಿಯಾಗಿದ್ದಾನೆ. ಇವನಿಗೆ ಪೋಕ್ಸೋ ಮತ್ತು ರೇಪ್ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಸಜೆ ಆಗಿದೆ. ಅವನು 2025ರಿಂದ ಇಲ್ಲಿ ಸೆಂಟ್ರಲ್ ಪ್ರಿಸನ್ಗೆ ಶಿಫ್ಟ್ ಮಾಡಿದ್ರು. ಈಗ ಏನು ಉಳಿದ 2 ತಲೆಮರೆಸ್ಕೊಂಡಿರುವ ಸಜಾ ಕೈದಿಗಳಿದ್ದಾರೆ, ಅವರಿಗೂ ಕೂಡ ಬಂಧನ ಮಾಡ್ಲಿಕ್ಕೆ ನಮ್ಮ ವಿಶೇಷ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಇವ್ರು ಎಸ್ಕೇಪ್ ಆದ್ಮೇಲೆ 3 ಜನ ಬೇರೆ ಬೇರೆ ಕಡೆ ಹೋದ್ರಾ, ಹೇಗೆ ಸರ್? ಫಸ್ಟಿಗೆ 2 ಜನ ಸಪರೇಟ್ ಆಗ್ತಾರೆ. ಇದರಲ್ಲಿ ಏನಿದೆ, ನೀವು ಸಂತೋಷ್ ಮತ್ತು ಇನ್ನೊಬ್ಬ ಸಹಚರ ಅವರು ಒಂದ್ ಕಡೆ ಮೂವ್ ಆಗ್ತಾರೆ, ಇನ್ನೊಬ್ಬ ಸಪರೇಟ್ ಆಗಿ ಮೂವ್ ಆಗಿದ್ದಾನೆ. ನಂತರ ಇವರೆಲ್ಲಾ ಕಡೆ ಎಲ್ಲಿ ಮೇನ್ ರೋಡಿಗೆ ಬರ್ಬೇಕಂತ ನೋಡ್ತಾರೆ. ಎಲ್ಲಾ ಕಡೆ ಪೊಲೀಸ್ ಒಂದು ಅಲರ್ಟ್ನೆಸ್ ನೋಡಿ ಅವರು ಎಲ್ಲೂ ಮೇನ್ ರೋಡಿಗೆ ಬರಲ್ಲ. ನಂತರ ಇವರಿಬ್ಬರು ಕೂಡ ಮತ್ತೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳು ಇದ್ರಿಂದ ಅವರು ಕೂಡ ಸ್ಪ್ಲಿಟ್ ಆಗಿದ್ದಾರೆ. ಹಾಗಾಗಿ ಏನು ಉಳಿದ ಆರೋಪಿಗಳು 2 ಇದ್ದಾರೆ, ಅವರು ಕೂಡ ಸಪರೇಟ್ ಆಗಿ ಮೂವ್ ಆಗ್ತಾರೋ ಬಗ್ಗೆ ಮಾಹಿತಿ ಇದೆ. ಆದಷ್ಟು ಬೇಗ ಅವರನ್ನು ಕೂಡ ನಾವು